ನಮಸ್ತೆ. 22/1/2024 ಸೋಮವಾರ ಶುಕ್ಲ ಪಕ್ಷ. ಅಯೋಧ್ಯೆಯನ್ನು ಆ ಕಡೆ ತಿರುಗಿ ಶ್ರೀರಾಮನನ್ನು ಧ್ಯಾನ ಮಾಡೋಣ. ಹೋಗಿ ಬರುವವರು ಪುಣ್ಯವಂತರು, ನಮಗೂ ಆ ಪುಣ್ಯವನ್ನು ತಂದುಕೊಡಲಿ. ಅಯೋಧ್ಯೆ ಬಗ್ಗೆ ಬೇಕಾದಷ್ಟು ವಿಷಯಗಳು ಬೇಕಾದಷ್ಟು ಚಾನಲಲ್ಲಿ ಬಂದಿದೆ. ಹೆಚ್ಚಾಗಿ ಅದ್ರ ಬಗ್ಗೆ ನಾವು ಏನು ನೋಡೋದಿಲ್ಲ. ಆದರೂ ಪ್ರತಿಷ್ಠೆ ಮಾಡುವ ಈ ದಿನ ಮತ್ತು ಶ್ರೀರಾಮಚಂದ್ರ ಮೂರ್ತಿಯ ಜಾತಕವನ್ನು ನಾವು ಲಾಸ್ಟಲ್ಲಿ ನೋಡೋಣ. ಇವತ್ತು ದ್ವಾದಶಿ ಅನ್ನುವ ತಿಥಿ ಇದೆ. ಹಾಗಾಗಿ ದ್ವಾದಶಿ ತಿಥಿಯಲ್ಲಿ ದೇವಸ್ಥಾನದ ಪ್ರತಿಷ್ಠೆ ಅಂದರೆ ಓಪನಿಂಗ್. ಅದೇ ಥರ ಮೃಗಶೀರ್ಷ ನಕ್ಷತ್ರವಿದೆ. 4:58 ಅಂದರೆ ರಾತ್ರಿ, ಅಂದರೆ ಬೆಳಗಿನ ಜಾವದವರೆಗೂ ಮೃಗಶೀರ್ಷ ನಕ್ಷತ್ರ ಇರುವವರೆಗೂ, ಅಂದರೆ ಇವತ್ತು ಬೆಳಗ್ಗೆಯಿಂದ ಈ ನಕ್ಷತ್ರ ಇರುವ ರಾತ್ರಿ ಬೆಳಗಿನ ಜಾವ 4:58ವರೆಗೂ ಕಾರ್ಯಸಿದ್ಧಿ ಉಂಟು. ಇದು ಸೌರಮಾನ ಚಾಂದ್ರಮಾನ ಎರಡರಲ್ಲೂ ಒಂದೇ ಥರ ಇದೆ. ವಿಶೇಷವಾಗಿ ಮೃಗಶೀರ್ಷ ನಕ್ಷತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಈ ನಕ್ಷತ್ರದ ಅಧಿಪತಿ ಕುಜ, ಅಂಗಾರಕ, ಮಂಗಲ, ಭೌಮೋ ಭೂಮಿಪುತ್ರ ಅಂತಂತೀವಿ. ಮಹಾನಕ್ಷತ್ರ ಕೂಡ. ನಕ್ಷತ್ರಗಳಲ್ಲೇ 4 ನಕ್ಷತ್ರಗಳು ಮಾತ್ರನೇ ಮಹಾನಕ್ಷತ್ರಗಳು. ಆ ನಕ್ಷತ್ರದಲ್ಲಿ ಒಂದು ಮೃಗಶೀರ್ಷ. ಇದರ ಅಧಿಪತಿ ಅಂಗಾರಕ ಅನ್ನುವ ಮಂಗಲ, ಕುಜ. ಕುಜನಕ್ಕೆ ಸ್ವಾಮಿ ಯಾರು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಈ ರೀತಿಯಾಗಿ ಈ ನಕ್ಷತ್ರ ಹೋಗುತ್ತದೆ. ಮೃಗಶೀರ್ಷ ನಕ್ಷತ್ರ ಆದ ಮೇಲೆ ಬರೋದೇ ಆರುದ್ರ. ಅದು ಮೃತ್ಯು ಯೋಗದಲ್ಲಿ ಬರುತ್ತದೆ. ಆದರೂ ಅದು ಬೆಳಗಿನ ಜಾವ. ಆದ್ದರಿಂದ ಇವತ್ತು ಯೋಚನೆಗಳಿಲ್ಲ. ದೇವಸ್ಥಾನ ಓಪನ್ ಮಾಡೋದರಲ್ಲೂ ಸರಿ, ನಾವು ಧ್ಯಾನ ಮಾಡೋದರಲ್ಲೂ ಸರಿ, ಇಂಥದ್ದೆಲ್ಲ ಉಂಟು. ಅದು ಅಲ್ಲದೆ ಪಂಚ ಅಂಗಗಳು ಅಂತ ಹೇಳುವ 5 ಅಂಗಗಳು, 5 ವಿಷಯಗಳು ಅಂತಿವೆ. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣಗಳು. ಮಗು ಹುಟ್ಟೋದಾದರೂ ಸರಿಯೇ, ದೇವಸ್ಥಾನ ಪ್ರತಿಷ್ಠೆಗೂ ಸರಿಯೇ. ಇವತ್ತಿನ ದಿನ ಪ್ರಕಾರ ವಾರ ಸೋಮವಾರ ಶುಭವಾಗಿದೆ. ತಿಥಿ ದ್ವಾದಶಿ ಇದೆ, ಶುಭವಾಗಿದೆ. ನಕ್ಷತ್ರ ಮೃಗಶೀರ್ಷ, ದೇವಗಣ ಮತ್ತು ಮಹಾನಕ್ಷತ್ರ. ಯೋಗಗಳಲ್ಲಿ ಪಂಚಾಂಗಗಳಲ್ಲಿ ಒಂದಾದ ಬ್ರಹ್ಮಯೋಗ ಇವತ್ತಿದೆ. ಅದು ಬೆಳಗ್ಗೆ 8:45ವರೆಗೂ. ಬ್ರಹ್ಮಯೋಗ ಮುಗಿದ ಮೇಲೆ ಆಮೇಲೆ ಇಂದ್ರಯೋಗ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ದೇವಸ್ಥಾನ ಪ್ರತಿಷ್ಠೆ ಮತ್ತು ಶುಭ ಕಾರ್ಯಗಳು ಇಂಥದ್ದೆಲ್ಲ ಉಂಟು. ಒಳ್ಳೆಯ ಕಾರ್ಯಗಳು ಮಾಡೋಕ್ಕೆ ಈ ದಿನ ಶುಭವಾಗಿದೆ. ಮತ್ತು ನಾವು ನೋಡುವಂಥದ್ದು ಏನು ಅಂತಂದರೆ, ಇವತ್ತು 2 ತಿಥಿ, 2 ನಕ್ಷತ್ರ. ಅದರಲ್ಲೂ ಬೆಳಗಿನ ಜಾವ 4:58 ಮೇಲೆ ಆರುದ್ರ ಬರುತ್ತದೆ. ಶಿವನ ನಕ್ಷತ್ರ ಆರುದ್ರ. ಈ ರೀತಿಯಾದ ಈ ದಿನ ಶುಭ ದಿನ. ಇವತ್ತಿನ ಮಟ್ಟ ಮಧ್ಯಾಹ್ನ 12:31, 12:20 ಮೇಲೆ 2 ಗಂಟೆ ಒಳಗಡೆ ಅಯೋಧ್ಯೆಯಲ್ಲಿ ದೇವಸ್ಥಾನ ಓಪನಿಂಗ್. 1:23 ಮಧ್ಯಾಹ್ನದವರೆಗೂ ಮೇಷ ಲಗ್ನ. ಆ ನಂತರ 3:26 ಅಂದರೆ ಮಧ್ಯಾಹ್ನ PM ವರೆಗೂ ವೃಷಭ ಲಗ್ನ. ಹಂಗಾಗಿ ವೃಷಭ ಲಗ್ನ ಶುಭ ಲಗ್ನವಾಗಿದೆ. ಹಂಗಾಗಿ ವೃಷಭ ಲಗ್ನದಲ್ಲಿ ಮಾಡುವಂಥ ಶುಭ ಕಾರ್ಯಗಳು ಸ್ಥಿರವಾಗಿ ಎಂದೆಂದಕ್ಕಿರುತ್ತದೆ. ಯಾಕೆಂತಂದರೆ ಲಗ್ನಗಳಲ್ಲಿ ಚರ, ಸ್ಥಿರ, ಉಪಯ ಅಂತ 3 ವಿಷಯಗಳಿದೆ. ಇದರಲ್ಲಿ ಸ್ಥಿರ ಅನ್ನೋದು ವೃಷಭ, ಮೇಷ ಬಂದು ಚರ. ಇದರಲ್ಲಿ ನೋಡೋಣ ಎಷ್ಟು ಹೊತ್ತಿಗೆ ಪ್ರತಿಷ್ಠೆ ಓಪನಿಂಗ್ ಎಲ್ಲ ಆಗುತ್ತೆ ಅಂತ ಕಾಯೋಣ. ಹಿರಿಯರು ಏನು ಮಾಡಿದ್ದಾರೆ ಅಂತ. ಇದರಲ್ಲಿ ನಾವು ನೋಡುವಂಥದ್ದು ಇವತ್ತರಲ್ಲಿ 100% ಒಳ್ಳೆಯದು, 100% ಕೆಟ್ಟೋದನ್ನು ನೋಡೋಣ. 6:46 8:11 ಒಂದು ಶುಭ. 9:41 11:03 ಶುಭವಾಗಿದೆ. 12:33 12:52 ಶುಭವಾಗಿದೆ. 1:42 4:20 ಶುಭವಾಗಿದೆ. ಇದು ದೇವಸ್ಥಾನದ ಓಪನಿಂಗ್ ಟೈಮ್. ಮತ್ತು ಸಂಜೆ 4:28 ರಾತ್ರಿಯವರೆಗೂ ಶುಭವಾಗಿದೆ. ಈ ರೀತಿಯಾದ ಇವತ್ತು ದಿನದಲ್ಲಿ ಅಶುಭ ಸಮಯ ಅಂತಂದರೆ 8:13 9:39 ರಾಹುಕಾಲ. ಆದರೂ ಬೆಳಗ್ಗೆ 6:46 ಸಂಜೆ 4:22
ತುಲಾ ರಾಶಿಯವರಿಗೆ ಚಂದ್ರಾಷ್ಟಮಿ ದಿನ. ತುಲಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3. ಚಿತಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಒಟ್ಟು 4 ಪಾದಗಳು, ವಿಶಾಖ ನಕ್ಷತ್ರದ 1, 2 ಮತ್ತು 3ನೇ ಪಾದಗಳಿಗೆ ದೋಷ. ಇವರೆಲ್ಲ ಇವತ್ತು ದೇವರನ್ನು ಪೂಜೆ ಮಾಡಿಕೊಳ್ಳಿ, ಧ್ಯಾನ ಮಾಡಿಕೊಳ್ಳಿ. ಮತ್ತು 11:05 AM ರಿಂದ 12:31 PM ವರೆಗೂ ಯಮಕಂಡ ಕಾಲವಿದೆ. 12:54 ರಿಂದ 1:40 ದುರ್ಮುಹೂರ್ತ. ಆದ್ದರಿಂದ ಈ ಸಮಯದ ನಂತರ ಅಂದರೆ 1:40 ಮೇಲೇನೆ ಶುಭವಾಗಿರುತ್ತದೆ. ಸಂಜೆ 4:22 ರಿಂದ ವೃಶ್ಚಿಕ ರಾಶಿಯವರಿಗೆ ದೋಷವಿದೆ, ಚಂದ್ರಾಷ್ಟಮ ದೋಷ. ವೃಶ್ಚಿಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಯಾವುದು ಅಂತಂದರೆ ವಿಶಾಖ ನಕ್ಷತ್ರ 4ನೇ ಪಾದ, ಅನುರಾಧ ನಕ್ಷತ್ರದ ಒಟ್ಟು 4 ಪಾದಗಳು, ಅದೇ ಥರ ಜ್ಯೇಷ್ಠ ನಕ್ಷತ್ರದ ಒಟ್ಟು 4 ಪಾದಗಳಿಗೆ ದೋಷ. ಇವರೆಲ್ಲ ಸ್ವಲ್ಪ ಶಾಂತಿ ಸಮಾಧಾನವಾಗಿರಿ. ರಾತ್ರಿ 12:31 ಮೇಲೆ 2:05 ವಿಷ. ಅದೇ ಥರ ರಾತ್ರಿ 1:57 ಮೇಲೆ 4:09 ಮೃತ್ಯು ಇದೆ. ಈ ಸಮಯಗಳನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಇದರಲ್ಲಿ ನೋಡುವಂಥ ಈ ಸಮಯಗಳು ಖಂಡಿತವಾಗಿ ಎಫೆಕ್ಟ್ ಆಗಿರುತ್ತದೆ. ಈ ಉದಾಹರಣೆ 6:46 ರಿಂದ 8:11 ಚೆನ್ನಾಗಿರುತ್ತದೆ ಅಂತಂದಿವೆ. ಚೆನ್ನಾಗಿರುತ್ತದೆ ಹಂಗೆ ಅಂತಂದಾಗ ಈ ಸಮಯದಲ್ಲಿ ಏನೆಲ್ಲ ಇರುತ್ತದೆ ಹಂಗೆ ಅಂತಂದರೆ ಬ್ರಹ್ಮಯೋಗವಿದೆ, ಅಂದರೆ ಇದು ಬೆಳಗ್ಗೆ ಟೈಮ್, ಮತ್ತು ಮೃಗಶೀರ್ಷ ನಕ್ಷತ್ರದ ಅಂದರೆ 1ನೇ ಪಾದವಿದೆ, ಮತ್ತು ಚಂದ್ರನು ವೃಷಭ ರಾಶಿ ಅಲ್ಲಿ ಇರುತ್ತದೆ, ಬಾಳವ ಕರಣವಿದೆ, ದ್ವಾದಶಿ ತಿಥಿ ಇದೆ. ಮತ್ತು ಇದರಲ್ಲಿ ಇಷ್ಟು ಸಮಯಗಳನ್ನು ನೋಡಿದಿವೆ. ಇನ್ನೊಂದು ಸಮಯವನ್ನು ನಾವೀಗ ನೋಡೋಣ. ಈ ಸಮಯ 9:41 ರಿಂದ 11:03 ಇದು ಶುಭ ಸಮಯ ಅಂತ. ಹಾಗಾಗಿ 9:41 ಮೇಲೆ ಮಾಡುವ ಕಾರ್ಯಗಳು ಸಕ್ಸಸ್ಸಾ ಅಂತಂದರೆ ಈ ಸಮಯದಲ್ಲಿ ಇರುವಂಥ ವಿಶೇಷಗಳು ಹೆಂಗೇನಂತಂದರೆ 9:41 ರಿಂದ 9:05 9:41 ರಿಂದ 9:55 ಶುಭ ಪಂಚಕ ಮುಹೂರ್ತ, ಆದ್ದರಿಂದ ಶುಭವಾಗಿದೆ. ಅದೇ ಥರ ಈ ಸಮಯದಲ್ಲಿ ಕುಂಭಲಗ್ನ ಉದಯವಾಗುತ್ತದೆ. ಈ ಸಮಯದಲ್ಲಿ ಗುರು ಹೋರೆ ಇದೆ, ಹೆಚ್ಚು ಕಮ್ಮಿ ಅದು ಬಾರ್ಡ್ರಲ್ಲಿ ಇರುತ್ತದೆ. ಗುರು ಹೋರೆ ಪೂರ್ತಿ ಇರಲ್ಲ. ಮತ್ತಷ್ಟು ವಿಶೇಷ ಏನು ಅಂತಂದರೆ ಈ ಸಮಯದಲ್ಲಿ ಕುಜ ಹೋರೆ ಇರುತ್ತದೆ. ಇವತ್ತಿನ ನಕ್ಷತ್ರ ಪ್ರಕಾರ ಮೃಗಶೀರ್ಷ ನಕ್ಷತ್ರ ಇರೋದರಿಂದ ಕುಜ ಹೋರೆಯಲ್ಲಿ ಯಾರು ಜಾತಕದಲ್ಲಿ ಕುಜದೋಷ ಇದೆಯೋ ಅವರೆಲ್ಲ ಪರಿಹಾರ ಮಾಡ್ಕೋಬೋದು. ಮದುವೆ ವಿಷಯ ಯಾರಿಗೆಲ್ಲ ತೊಂದರೆ ಇರುತ್ತದೋ ಅವರು ಪರಿಹಾರ ಮಾಡ್ಕೋಬೋದು. ಕುಜಗ್ರಹಕ್ಕೆ ತೊಗರಿಕಾಳು ಕೆಂಪು ವಾಲ ಇಟ್ಟು ಪೂಜೆ ಮಾಡ್ಕೋಬೋದು. ಕುಜನಿಗೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿಗೂ ಪೂಜೆ ಮಾಡ್ಕೋಬೋದು. ಇದರಲ್ಲಿ ನೆಕ್ಸ್ಟ್ ನಾವು ನೋಡುವಂಥದ್ದು 9:55 ರಿಂದ 11:35 ಮೀನ ಲಗ್ನವಿದೆ. ಆದರೂ ಇದರಲ್ಲಿ 9:41 ರಿಂದ 11:03 ಶುಭವಾಗಿದೆ ಅಂತಿದೆ. ಇದು ಲಗ್ನ ಸ್ಟಾರ್ಟ್ ಆಗೋದೇ 9:55. ಹಂಗಾಗಿ 9:55 ರಿಂದ 11:03 ಮೀನ ಲಗ್ನ ಶುಭವಾಗಿರುತ್ತದೆ. ಲಗ್ನದಲ್ಲಿ ರಾಹು ಇರುತ್ತದೆ, ಆದರೂ ದ್ವಿತೀಯದಲ್ಲಿ ಗುರು ಕೂತಿರೋದ್ರಿಂದ ಇದು ದೋಷಗಳನ್ನು ಕಡಿಮೆ ಮಾಡುತ್ತದೆ. ಏಕೆಂದರೆ ಗುರು ಸ್ಪಷ್ಟವಾಗಿದೆ ಕುಂಡಲಿಯ ಪ್ರಕಾರ, ಅಂದರೆ ಗ್ರಹಸ್ಥಿತಿಯ ಪ್ರಕಾರ. ಇವತ್ತು ನೋಡುವಂಥ ಈ ಸಮಯಗಳು ಇಷ್ಟಿದೆ. ಮತ್ತು ಇನ್ನೊಂದು ಒಳ್ಳೆಯ ಸಮಯ ಅಂತ ನಾವು ಹುಡ್ಕೋಣ. 12:33 ರಿಂದ 12:52 ಶುಭವಾಗಿದೆ. ಈ ಸಮಯದಲ್ಲಿ ಏನು ಬರುತ್ತೆ ಅಂತಂದರೆ ಮೇಷಲಗ್ನ ಇರುತ್ತದೆ. ಇದರಲ್ಲಿ ಮೇಷಲಗ್ನ 1:23 ಮುಗಿದೋಗ್ಬಿಡ್ತದೆ. ಆದ್ದರಿಂದ 12:33 ಅಂತ ಲೆಕ್ಕಕ್ಕಿಟ್ಕೊಂಡು ಈ ಸಮಯವನ್ನು ನೋಡ್ಕೊಳ್ಳಿ. ಅಭಿಜಿತ್ ಮುಹೂರ್ತ 12:08 ದಿಂದ 12:54 ಇದೆ. ಆದ್ದರಿಂದಾಗಿ ನಾವು 12:33 ಮೇಲೆ 12:52 ಸ್ಪಷ್ಟವಾಗಿ ಅಭಿಜಿತ್ ಮುಹೂರ್ತ ಇವತ್ತು ಶುಭವಾಗಿರುತ್ತದೆ. ಇದರಲ್ಲಿ ಕೆಲವು ಕಾರ್ಯಗಳು ಎಮರ್ಜೆನ್ಸಿಗೆ ಮಾಡೋದು ಉತ್ತಮ. ನಂತರ ಬುಧಹೋರೆಯು ಇದೇ ಸಮಯದಲ್ಲಿ ಇದೆ. ಮತ್ತು ಧನಲಾಭ ಕಾಲವು ಗೌರಿ ಪಂಚಾಂಗ ಪ್ರಕಾರ ಈ ಸಮಯದಲ್ಲಿದೆ. ಅಂದರೆ ಗೌರಿ ಪಂಚಾಂಗ ಪ್ರಕಾರ ಧನಲಾಭ ಕಾಲ ಅಂತಂದರೆ 12:31 ನಂತರ ಮಧ್ಯಾಹ್ನ 1:57 ಇದೆ.
ನಂತರ ನೋಡುವ ಇನ್ನೊಂದು ಸಮಯ ಮಧ್ಯಾಹ್ನ 1:57 ಮೇಲೆ 3:23ವರೆಗೂ ಗುಳಿಕೆ ಕಾಲ ಇರುವಂಥ ಸಮಯ. ಗುಳಿಕೆ ಕಾಲ ಶುಭವಾ ಅಂತಂದರೆ ಖಂಡಿತವಾಗಿ ಇವತ್ತು ಶುಭಕರವಾಗಿದೆ. ಆದರೂ ಮಧ್ಯಾಹ್ನ 3:23 ಒಳಗಡೆ ಅಂತಂದರೆ ಗುಳಿಕೆ ಕಾಲ ಶುಭವಾಗಿದೆ. ಮತ್ತೊಂದು ವಿಜಯ ಮುಹೂರ್ತ ನಾವು ಎಂದಿನಂತೆ ನೋಡ್ತಾ ಬಂದಿದ್ದೀವಿ. ಇದು ಇವತ್ತು 2:26 ಮೇಲೆ 3:12 ಇದೆ. ಈ ಸಮಯ ಸುಮಾರು ನಾವು ಹೇಳಬೇಕು ಅಂತಂದರೆ 1:42ರಿಂದ 4:20ವರೆಗೂ ಶುಭವಾಗಿರುವಂಥ ಸಮಯ ಅಂತ ಹೇಳಿದ್ದೀವಿ. ಆ ಶುಭವಾಗಿ ಇರುವಂಥ ಸಮಯದಲ್ಲೇ ಈ ವಿಜಯ ಮುಹೂರ್ತವು ಬರುತ್ತದೆ. ಹಂಗಾಗಿ 2:26ರಿಂದ 3:12 ವಿಜಯ ಮುಹೂರ್ತ ಶುಭವಾಗಿದೆ. ಮತ್ತು ಇನ್ನೊಂದು ಗುರುಹೊರೆ ಬರೋದು ಮಧ್ಯಾಹ್ನ 3:23ರಿಂದ 4:21 ಇದೆ. ಇದು ಎಗೈನ್ ಬರುವಂಥ ಸಮಯ. ನಾನು ಕೊಟ್ಟಿರುವ ಟೈಮ್ನ ನೀವು ನೋಡಿಕೊಂಡು ಅದಕ್ಕೆ ತಕ್ಕಂತೆ ಮಾಡಿ. ಇಷ್ಟೆಲ್ಲ ವಿಷಯಗಳಿದೆ. ಇವತ್ತಿನ ದಿನ ಪ್ರಕಾರ ಇಷ್ಟೆಲ್ಲ ನೋಡಿದ್ವಿ. ಇದರಲ್ಲಿ ನಾವು ಕೊಟ್ಟಿರುವಂಥ ಮೃಗಶೀರ್ಷ ನಕ್ಷತ್ರವರೆಗೂ ಶುಭವಾಗಿದೆ. ಆರುದ್ರ ಬಂದರೆ ಶುಭವಲ್ಲ. ಆದರೆ ಆರುದ್ರ ಬರೋದು ಬೆಳಗಿನ ಜಾವ, ಅದರಿಂದಾಗಿ ಯೋಚನೆಗಳಿಲ್ಲ. ಹೀಗೆ ನಾವು ಮೃಗಶೀರ್ಷ ನಕ್ಷತ್ರ ಅಂತ ತಿಳ್ಕೊಂಡು ಇವತ್ತಿನ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ತಾರಾಬಲ ಚಂದ್ರಬಲ ಅಂತ ಲೆಕ್ಕಕ್ಕೆ ತೊಂದಾಗಲೇ ನಾವು ವಿಶೇಷವಾಗಿ ಪ್ರತಿಯೊಂದು ನಕ್ಷತ್ರವೂ ಪಾದಗಳಿಗೂ ಕೂಡ ನೋಡ್ತೀವಿ. ಕೇಳಿಸ್ಕೊಳ್ಳಿ. ಇದಾದ ಮೇಲೆ ಶ್ರೀರಾಮಚಂದ್ರಮೂರ್ತಿಯ ಜಾತಕವನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ? ಖಂಡಿತವಾಗಿಯೂ ಸಂಜೆಯವರೆಗೂ ಇವತ್ತಿನ ದಿನ ಪ್ರಕಾರ ವೃಷಭ ರಾಶಿ ಇದೆ. ಪ್ರತ್ಯೇಕ ತಾರೆ ಧನಹಾನಿ, ಹಂಗಾಗಿ ಶುಭ ಖರ್ಚುಗಳಾಗಿ ದೇವರ ಖರ್ಚಾಗಿ ಮಾಡಿಕೊಳ್ಳಿ, ತೊಂದರೆ ಬರೋಲ್ಲ. ಇದರಲ್ಲಿ ಗಮನ ಕೊಡಿ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಕ್ಷೇಮವಿದೆ. ಆದರೂ ಸ್ವಲ್ಪ ಸಂಜೆಯವರೆಗೂ ಧನಹಾನಿ ಇದೆ, ಗಮನ ಕೊಡಿ. ಆಮೇಲೆ ಇನ್ನೂ ಚೆನ್ನಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ ವಿಪತ್ತು ಉಂಟು, ಧನಹಾನಿ ಇದೆ, ಎಚ್ಚರ, ಗಮನ ಕೊಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ವಿಪತ್ತು ಇದೆ, ಆದರೂ ಶರೀರ ಸುಖವು ಉಂಟು ಅಲ್ಲಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಸಂಪತ್ತು, ಶರೀರ ಸುಖವೆಲ್ಲ ಇದೆ, ಆದ್ದರಿಂದ ಶುಭವಾಗಿದೆ ಸಂಜೆಯವರೆಗೂ. ಆಮೇಲೆ ಸ್ವಲ್ಪ ಹಣಕಾಸು ವಿಷಯ ಎಚ್ಚರ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಜನ್ಮತಾರೆ, ಶರೀರ ಸುಖವೆಲ್ಲ ಉಂಟು. ಖಂಡಿತವಾಗಿ ಇವತ್ತು ಅಮೃತ ಕಲಸವನ್ನು ಇಟ್ಟಿರುವ ಧನ್ವಂತರಿ ಪೂಜೆಯನ್ನು ಮಾಡಬಹುದು, ಉತ್ತಮವಾಗಿರುತ್ತದೆ ಸಂಜೆಯವರೆಗೂ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ, ನಿಮ್ಮ ಜನ್ಮ ನಕ್ಷತ್ರವನ್ನು ಹೇಳಿ ಇವತ್ತು ಪೂಜೆ ಮಾಡಿಕೊಳ್ಳಿ, ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರ ತಾರೆಯಾಗಿದೆ, ಶುಭದಿನವಾಗಿದೆ, ನಿಮ್ಮ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಇದೇ ಸಮಯದಲ್ಲಿ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮಿತ್ರಧಾರೆ, ಸ್ವಲ್ಪ ವ್ಯಯ ಅಂದರೆ ಖರ್ಚು, ಮಿತ್ರರಲ್ಲಿ ಚೆನ್ನಾಗಿರಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತ ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಇವತ್ತು ಉಂಟು, ಶುಭವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಟೆನ್ಷನ್ ಇದೆ, ಇಷ್ಟಾರ್ಥ ಸಿದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬರುತ್ತದೆ. ಹಂಗಾಗಿ ಯೋಚನೆ ಇಲ್ಲದ ಶುಭ ದಿನ ಅಂತ ನಾವು ತಿಳ್ಕೋಬೋದು. ಮಕಾ ನಕ್ಷತ್ರ ಸಿಂಹರಾಶಿ, ಈ ಮಕಾ ನಕ್ಷತ್ರ ಸಿಂಹರಾಶಿ ಅಂತಂದಾಗಲೇ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿ ಪ್ರತ್ಯೇಕ ತಾರೆ, ಎಚ್ಚರವಾಗಿ ಇರಬೇಕಾಗ್ತದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಕ್ಷೇಮ, ಕೆಲಸ ಕಾರ್ಯ ಇಲ್ಲ, ಅಭಿವೃದ್ಧಿ, ಇಷ್ಟೆಲ್ಲ ಕೂಡಿ ಬರುತ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ ವಿಪತ್ತು ಉಂಟು, ಸ್ವಲ್ಪ ತಪ್ಪಿಸ್ಕೋಬೇಕು ಇವತ್ತು. ಉತ್ತರ ನಕ್ಷತ್ರ ಕನ್ಯಾ ರಾಶಿ ವಿಪತ್ತಿದೆ, ಕಾರ್ಯದಲ್ಲಿ ಅಡೆತಡೆ ಇದೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ ಸಂಜೆಯವರೆಗೂ. ನಂತರ ನೋಡುವಂಥದ್ದು ಹಸ್ತ ನಕ್ಷತ್ರ ಕನ್ಯಾ ರಾಶಿ ಸಂಪತ್ತಿದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ಚಿತಾ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ, ಕಾರ್ಯದಲ್ಲಿ ಅಡೆತಡೆ ಉಂಟು. ಅದು ಅಲ್ಲದೆ ಚಿತಾ ನಕ್ಷತ್ರ ತುಲಾರಾಶಿಯವರಿಗೆ ಜನ್ಮತಾರೆಯೂ ರೋಗ ವೃದ್ಧಿಯೂ ಉಂಟು, ಆದ್ದರಿಂದ ಇವತ್ತು ಚಿತಾ ನಕ್ಷತ್ರದವರಿಗೆ ಶುಭವಾಗಿ ಕಾಣಿಸಲಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ಪರಮ ಮಿತ್ರಧಾರೆಯಾಗಿದೆ, ಆದ್ದರಿಂದ ಕಾರ್ಯಗಳಲ್ಲಿ ಸಕ್ಸಸ್, ಮಿತ್ರರಿಂದ ಅನುಕೂಲ, ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ ಶುಭವಾಗಿದೆ, ದೋಷಗಳು ಕಡಿಮೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ ಸುಖ, ಅಭಿವೃದ್ಧಿ ಎಲ್ಲವೂ ಅನುಕೂಲಕರವಾಗಿ ಕೂಡಿ ಬರುತ್ತದೆ.
ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಟೆನ್ಷನ್ ಉಂಟು, ಸುಖವೂ ಇರುತ್ತದೆ, ಎರಡು ಕೂಡಿ ಬರುತ್ತದೆ. ಆದರೂ ಗಮನ ಕೊಡಬೇಕಾಗಿರೋದು ಆರೋಗ್ಯದಲ್ಲಿ. BP ಮಾತ್ರೆಗಳನ್ನು ಸರಿಯಾಗಿ ತಗೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಅನುಕೂಲ, ಸುಖವೂ ಕೂಡಿ ಬರುತ್ತದೆ, ಒಳ್ಳೆಯ ದಿನವಿದು. ಮೂಲ ನಕ್ಷತ್ರ ಧನುಸು ರಾಶಿ. ಪ್ರತ್ಯೇಕ ತಾರೆ, ಅಷ್ಟೊಂದು ಅನುಕೂಲವಿಲ್ಲದ ದಿನವಿದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅಂತಂದಾಗಲೇ ಈ ನಕ್ಷತ್ರ ಅಧಿಪತಿ ಶುಕ್ರ. ಇವತ್ತು ಕ್ಷೇಮವು ಶತ್ರುನಾಶವೂ ಉಂಟು, ಹಾಗಾಗಿ ಶುಭ ದಿನ. ಉತ್ತರಾಷಾಢ ನಕ್ಷತ್ರ 1ನೇ ಪಾದ ಧನುಸು ರಾಶಿ. ವಿಪತ್ತಿದೆ, ಶತ್ರುನಾಶವಿದೆ, ಅಂದರೆ ಶತ್ರುಕಾಟವಿಲ್ಲ, ಆದರೂ ಗಾಡಿಗಳಲ್ಲಿ ಎಚ್ಚರ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಏಟು ಗಾಯಗಳು ಬರುವಂಥ ದಿನ, ಸ್ವಲ್ಪ ವಿಘ್ನಗಳಿದೆ, ಗಮನ ಕೊಡಿ. ಶ್ರವಣ ನಕ್ಷತ್ರ ಮಕರ ರಾಶಿ. ಸಂಪತ್ತು, ಕಾರ್ಯ ವಿಘ್ನ ಎರಡೂ ಇದ್ದರೂ ಕೂಡ ಸಂಪತ್ತು ಇರೋದರಿಂದ ಹಣಕಾಸಿನ ವಿಷಯ ಅಷ್ಟು ತೊಂದರೆಯಾಗಿ ಏನೂ ಇಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ. ಜನ್ಮತಾರೆಯು ಕಾರ್ಯ ವಿಘ್ನವೂ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ. ಜನ್ಮತಾರೆಯು ರೋಗ ಭಯವಿದೆ, ಸ್ವಲ್ಪ ಗಮನ ಕೊಡೋದೇ ಉತ್ತಮ. ಶತಭಿಷ ನಕ್ಷತ್ರ ಕುಂಭರಾಶಿ. ಪರಮ ಮಿತ್ರಧಾರೆಯಾಗಿದೆ. ಯಾವತ್ತೋ ಯಾವ ದಿನವೋ ಯಾರಿಗೋ ಮಾಡಿರೋದು ಇವತ್ತು ನಿಮಗೆ ಉಪಯೋಗ ಆಗುತ್ತದೆ. ಕಷ್ಟದಲ್ಲಿ ಕೇಳಬಹುದು, ಅನುಭವಿಸಬಹುದು. ನಂತರ ನೋಡುವಂಥದ್ದು ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ. ಮಿತ್ರಧಾರೆ ಇದೆ, ಸ್ವಲ್ಪ ಆರೋಗ್ಯದಲ್ಲಿ ಊಟದಲ್ಲಿ ಮೇಂಟೈನ್ ಮಾಡಿಕೊಳ್ಳಿ ಸರಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ 4ನೇ ಪಾದ. ಮಿತ್ರಧಾರೆ, ದ್ರವ್ಯ ಲಾಭ ಶುಭಕರವಾಗಿದೆ ಇವತ್ತು. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ. ಟೆನ್ಷನ್ ಉಂಟು, ದ್ರವ್ಯ ಲಾಭಗಳೂ ಇದೆ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ. ಅನುಕೂಲ, ದ್ರವ್ಯ ಲಾಭ ಎಲ್ಲವನ್ನು ಪ್ರಾರಂಭ ಮಾಡಬಹುದು, ಆದ್ದರಿಂದ ಶುಭಕರವಾಗಿರುತ್ತದೆ. ಇದರಲ್ಲಿ ಹೀಗೆ ನಾವು ನೋಡುವಂಥದ್ದು ಶ್ರೀರಾಮಚಂದ್ರಮೂರ್ತಿ ಜಾತಕವನ್ನು ಸ್ವಲ್ಪ ನೋಡಿಕೊಳ್ಳೋಣ. ಸ್ವಾಮಿಯ ನಕ್ಷತ್ರ ಪುನರ್ವಸು. ನವಮಿ ತಿಥಿಯಲ್ಲಿ ಜನನ. ಇದೆಲ್ಲ ಹೆಂಗೆ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡಿದ್ದಾರೆ. ಯುಗ, ಮಾಸ, ನವಮಿ ತಿಥಿ ಈ ರೀತಿ ಜ್ಞಾಪಕ ಇಟ್ಕೊಳ್ತಾರೆ. ಚೈತ್ರ ಮಾಸದಲ್ಲಿ ಜನನ. ಯಾಕೆಂತಂದರೆ ಸೂರ್ಯನು ಚೈತ್ರ ಮಾಸ ಅನ್ನುವ ಮೇಷರಾಶಿಯಲ್ಲಿದೆ. ಸ್ವಾಮಿಯ ಜನ್ಮ ಲಗ್ನ ಕರ್ಕಾಟಕ ಲಗ್ನ. ಗುರುವು ಚಂದ್ರನು ಅಲ್ಲೇ ಕೂಡಿದೆ. ಲಗ್ನಾಧಿಪತಿ ಚಂದ್ರನು. ನಾವು ನಮ್ಮ ಕಸ್ಟಮರ್ಗಳ ಕೆಲವರು ಬಂದಿರೋಕ್ಕೆಲ್ಲ ಗೊತ್ತು. ಲಗ್ನದಲ್ಲೇ ಚಂದ್ರನು ಕೂತಿದ್ರೆ ಎಕ್ಕಾಲ ಯೋಗ ಅಂತಂತೀವಿ, ಆ ಯೋಗವಿದೆ. ಈ ಲಗ್ನಕ್ಕೆ ಯೋಗಕಾರಕನಾದ ಗುರುವು ಕೂಡಿದೆ, ಆದ್ದರಿಂದ ಇದು ಗುರುಚಂದ್ರ ಯೋಗ ಅಂತ ಹೆಸರು. ಮತ್ತು ಚಂದ್ರನಕ್ಕೂ ಗುರುವುಕ್ಕೂ ಸಪ್ತಮದಲ್ಲಿ ಅಂದರೆ 7ನೇ ಸ್ಥಾನದಲ್ಲಿ ಕುಜನಿದೆ. ಗುರುಮಂಗಲ ಯೋಗ, ಚಂದ್ರಮಂಗಲ ಯೋಗ ಅಂತ ಒಂದು ವಿಶೇಷ ಯೋಗವೂ ಕೂಡಿದೆ. ಅರಸ ಅಂದರೆ ರಾಜ ಅನ್ನುವ ಜಾತಕದಲ್ಲಿ ಗುರುವು ಚಂದ್ರನು ಕೂಡಿರುತ್ತದೆ. ಅಂದರೆ ಮಂತ್ರಿಯಾಗಿರೋರಿಗೆ ಈ ಥರ ಯೋಗಗಳಿರುತ್ತದೆ. ಕೌನ್ಸಿಲರ್, MLA, MP ಅಂತಂದರು ಸಾಮಾನ್ಯವಾಗಿ ಗುರುಚಂದ್ರ ಯೋಗವನ್ನು ನೋಡಬಹುದು. ಅದರಲ್ಲೂ ಇದು ಚಂದ್ರಮಂಗಲ ಯೋಗವು ಗುರುಮಂಗಲ ಯೋಗವು ಕೂಡಿದೆ. ಅದು ಮಾತ್ರವಲ್ಲದೆ ಲಗ್ನದಲ್ಲಿ ಕೂತಿರುವ ಚಂದ್ರನು ಈ ಲಗ್ನಕ್ಕೆ ಯೋಗ ಕೊಡುವ ಯೋಗಕಾರಕನಾದ ಅಂದರೆ ಭಾಗ್ಯಾಧಿಪತಿಯಾದ ಗುರುವು ಕೂಡಿದಂತೆ, ಆದ್ದರಿಂದ ಭಾಗ್ಯವಂತನು. ಆದರೂ ಸಪ್ತಮದಲ್ಲಿ ಕುಜನಿರೋದು ಉತ್ತಮವಲ್ಲ. ಪರಮೋಚ್ಚ ಸ್ಥಾನದಲ್ಲಿ ಕೂತಿದೆ, ಅದರಿಂದ ದೋಷ ಕಡಿಮೆ. ಆದರೂ ವಿವಾಹದ ವೈವಾಹಿಕ ಜೀವನ ಸುಖಕರವಾಗಿ ಇರಲಾರದು, ನಮಗೆ ಗೊತ್ತಿದೆ ಹೆಂಗಿತ್ತು ಅಂತ. ಆದರೂ ಇಲ್ಲಿ ಮೋಕ್ಷ ಸ್ಥಾನದಲ್ಲಿ ಕೇತು. ಮೋಕ್ಷ ಸ್ಥಾನದಲ್ಲಿ ಕೇತು ಇರುವವರಿಗೆ ಇನ್ನೊಂದು ಜನ್ಮವಿಲ್ಲ ಅಂತ ಅನ್ನೋದು ನಮ್ಮಲ್ಲಿ ಉಂಟು. ಆದರೆ ಸ್ವಾಮಿಗೆ ರಾಮಾವತಾರ ಆದ ಮೇಲೆ ಕೃಷ್ಣಾವತಾರ ಬರುತ್ತದೆ. ಹಂಗಾಗಿ ಇನ್ನೊಂದು ಜನ್ಮ ಹೆಂಗೆ ಬಂತು ಅಂತ ಕೇಳಿದರೆ, ಪಾಪ ಕಾರ್ಯಗಳನ್ನು ಮಾಡುವವರಿಗೆ, ಅಂದರೆ ಇನ್ನೊಂದು ಜನ್ಮವಿಲ್ಲ ಅಂತ ಯಾರು ಕೇಳ್ತೀವೋ, ಪಾಪ ಕಾರ್ಯಗಳನ್ನು ಮಾಡುವವರಿಗೆ ಇನ್ನೊಂದು ಜನ್ಮವಿದೆ. ಅದು ಬೇರೆ ರೀತಿಯಾಗಿ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕು ಅಂತ ಇರ್ತದೆ, ಅಥವಾ ಬೇರೆಯವರ ಕಷ್ಟ ನಷ್ಟಕ್ಕೂ ಕಾರಣಕರ್ತರಾಗಿ ಆಗುತ್ತಾರೆ. ಆದ್ದರಿಂದ ಯಾರು ಜಾತಕದಲ್ಲೆಲ್ಲ ಇನ್ನೊಂದು ಜನ್ಮವಿಲ್ಲ ಅಂತ ನಾವು ಹೇಳಿರ್ತೀವೋ ಅವರು ಪುಣ್ಯ ಕಾರ್ಯಗಳನ್ನು ಮಾಡಿ ದೇವರ ಪಾದ ಸೇರಬೇಕು. ಈ ಜಾತಕದಲ್ಲಿ ವಿಶೇಷವಾಗಿ 4ನೇ ಸ್ಥಾನ ಅನ್ನುವ ಸುಖಸ್ಥಾನ, 11ನೇ ಸ್ಥಾನ ಅನ್ನುವ ಲಾಭಸ್ಥಾನ, ಈ ಸ್ಥಾನಕ್ಕಾಧಿಪತಿ ಶುಕ್ರನು ಪರಮೋಚ್ಚ ಸ್ಥಾನದಲ್ಲಿ ಕೂತಿದೆ. ಆದರೆ
ವಿಶೇಷವಾಗಿ ಅಂತ ನಾವು ಅಂದರೂ ಕೂಡ ಶುಕ್ರನು ಕೂತಿರುವ ಮನೆ ಯಜಮಾನ ಇನ್ನೊಂದು ಪರಮೋಚ್ಚ ಸ್ಥಾನದಲ್ಲಿ ಕೂತಿದೆ ಕರ್ಕಾಟಕ. ಗುರು ಕೂತಿರುವ ಮನೆ ಯಜಮಾನ ಚಂದ್ರನು ಅಲ್ಲೇ ಕೂತಿದೆ. ಹಂಗಾಗಿ ಇದು ಒಂದು ಸೈಕಲ್ ಬಂದು ಅಲ್ಲಿ ಫಿಲ್ ಆಗುತ್ತಿದೆ. ಅಂದರೆ ಏನರ್ಥ, ಉಚ್ಚ ಸ್ಥಾನದಲ್ಲಿ ಎರಡು ಗುರುಗಳು, ಅಂದರೆ ದೇವಗುರು ರಾಕ್ಷಸ ಗುರು, ಎರಡು ಗ್ರಹಗಳು ಉಚ್ಚ ಸ್ಥಾನದಲ್ಲಿ ಕೂತಿರೋದ್ರಿಂದ ಹೆಸರು, ಕೀರ್ತಿ, ನಡತೆ ಅಂದರೆ ಕ್ಯಾರೆಕ್ಟರ್ ಇದರಲ್ಲೆಲ್ಲ ಶುಭಕರವಾಗಿರುತ್ತದೆ. ಆದರೆ ಇದು ಕೃಷ್ಣಾವತಾರದಲ್ಲಿ ಬದಲಾಗುತ್ತದೆ. ರಾಮಾವತಾರದಲ್ಲಿ ಇಂಥದ್ದು ವಿಷಯಗಳು. ಅದು ಅಲ್ಲದೆ ಕುಜನು ಪರಮೋಚ್ಚ ಸ್ಥಾನದಲ್ಲಿ ಕೂತಿದ್ದರೂ ಕೂಡ ಈ ಗ್ರಹ ಕೂತಿರುವಂಥದ್ದು 7ರಲ್ಲಿ. ನಾವು ಕಾಮನ್ ಆಗಿ ನಮ್ಮ ಜಾತಕದಲ್ಲೆಲ್ಲ ಬೇರೆ ನೀವು ಯಾರ ಥರ ಹೋಗಿರ್ತೀರೋ ಗುರುಗಳ ಜಾತಕದಲ್ಲಿ ನೋಡಿರ್ತಾರೆ. ಅದರಲ್ಲಿ 2 ಮದುವೆ ಯೋಗ, ಕುಜದೋಷ ಇದೆ, ಪರಿಹಾರ ಮಾಡ್ಕೊಳ್ಳಿ ಅಂತೆಲ್ಲ ಅಂದಿರುತ್ತಾರೆ. ಸಾಮಾನ್ಯವಾಗಿ ದೇವರಿಗೂ ಇದು ಬಿಟ್ಟಿದ್ದಲ್ಲ. ಯಾಕೆಂತಂದರೆ ಅವರು ಸೀತಾದೇವಿನ ಬಿಟ್ಟು ದೂರವಾಗಿ, ಅಂದರೆ ದೇವಿ ದೂರವಾಗಿ ಕಷ್ಟಗಳನ್ನು ಅನುಭವಿಸಿದ್ರು. ನಾವಿದೆಲ್ಲ ಕಂಡಿದ್ದೀವಿ, ನೋಡಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ ಚಿತ್ರಗಳಲ್ಲಿ. ನವಮಿ ತಿಥಿ ಇದು 9ನೇ ತಿಥಿ ಅಂತ. ನವ ಅಂತಂದರೆ 9. ನವಗ್ರಹಗಳ ದೃಷ್ಟಿ ಇಲ್ಲಿ ಪೂರ್ತಿಯಾಗಿ ಪರಿಪೂರ್ಣವಾಗಿರುತ್ತದೆ. ಆದ್ದರಿಂದ ಹೆಂಗೆ ಬಾಳಬೇಕು ಅನ್ನೋದಕ್ಕಾಗಿ ರಾಮಾವತಾರ ಇದು ಇದರಲ್ಲಿ ಬರುತ್ತದೆ. ಮತ್ತಷ್ಟು ಇದರಲ್ಲಿ ರವಿಯು ಬುಧನು ಶುಭ ಸ್ಥಾನದಲ್ಲಿ ಕೂತಿದೆ. ಕರ್ಮಸ್ಥಾನದಲ್ಲಿ ರವಿ ಕೂತು ಮೇಷರಾಶಿ ಆಗಿದರೆ ಕಾರಕೋಭಾವನಾಶಾಯ ಅಂತೀವಿ. ಕರ್ಮ ಅಂದರೆ ತಂದೆಯ ಕರ್ಮವನ್ನು ಮಾಡುವ ಯೋಗ್ಯತೆಯನ್ನು ಪರಸ್ಥಳದಲ್ಲೇ ಆಗುತ್ತದೆ. ಶ್ರೀರಾಮಮೂರ್ತಿ ಕಾಡುಕು ಹೋದ ಮೇಲೇನೆ ತಂದೆಯ ಮರಣವಾಗುತ್ತದೆ. ಈ ರೀತಿಯಾಗಿರೋದರಿಂದ ತಂದೆಯ ಕರ್ಮವನ್ನು ಸ್ವಾಮಿ ಅಲ್ಲಿ ಮಾಡುವಂತೆ ಆಗಲಿಲ್ಲ. ಇದು ದೋಷ. ಆದರೂ ರವಿಯು ಬುಧನು ಕೂಡಿರುವಂಥದ್ದು. ಇಲ್ಲಿ ಸೂರ್ಯನು ಉಚ್ಚಸ್ಥಾನ, ಶುಕ್ರನು ಪರಮೋಚ್ಚ ಸ್ಥಾನ, ಗುರು ಪರಮೋಚ್ಚ ಸ್ಥಾನ, ಕುಜ ಪರಮೋಚ್ಚ ಸ್ಥಾನ, ಇಷ್ಟು ಅಂಶಗಳು ಕೂಡಿದೆ. ರಾಹು ಕೂಡ ಐಶ್ವರ್ಯ ಸ್ಥಾನದಲ್ಲಿ ಕೂತಿದೆ. ಧನುರ್ರಾಶಿಯಲ್ಲಿ ರಾಹು ಇದೆ. ರಾಹು ಧನುರ್ರಾಶಿಯಲ್ಲಿ ಇದ್ದರೆ ಕೋದಂಡ ರಾಹು ಅಂತಂತೀವಿ ಅದನ್ನು. ಸಾಮಾನ್ಯ ಜನರು ನಮ್ಮ ಜಾತಕದಲ್ಲಿ ಇದ್ದರೂ ಕೂಡ ಅದು ಆ ರೀತಿಯಲ್ಲೇ ಕೋದಂಡ ರಾಹು ಹಂಗೆ ಅಂತಂದಾಗಲೇ ಆಂಜನೇಯರ ಅದ್ಭುತವಾದ ಶಕ್ತಿಯೆಲ್ಲ ನಮಗೆ ಸಿಗುತ್ತದೆ ಅಂತ, ದೋಷಗಳು ಕಡಿಮೆ ಆಗುತ್ತೆ ಅಂತ, ಅಥವಾ ದೋಷಗಳಿದ್ದರೂ ಜೊತೆ ಇರುತ್ತಾರೆ ಅಂತ ಸ್ವಾಮಿ. ಈ ರೀತಿಯಾದ ಅಂಶಗಳು ಸ್ವಾಮಿ ಜಾತಕದಲ್ಲಿತ್ತು. ಶನಿಯು ಪರಮೋಚ್ಚ ಸ್ಥಾನ. ಇದೆಲ್ಲ ನಮಗೆ ನೋಡಿದರೆ ಯಾವತ್ತಾದರೂ ಈ ಗ್ರಹಗಳು ಈ ರೀತಿ ಸ್ವಾಮಿ ಜಾತಕದಲ್ಲಿ ಇದ್ದಂಗೆ ಯಾವತ್ತಾದ್ರೂ ಬಂದಿದೆಯಾ ಅಂತ ನಾವು ಸುಮಾರು ಒಂದು 30-40 ವರ್ಷಗಳವರೆಗೂ ಹೋಗಿ ಚೆಕ್ ಮಾಡಿ ನೋಡೋದಾಯಿತು. ಯಾವ ದಿನದಲ್ಲೂ ಈ ಅಂಶಗಳಿಲ್ಲ. ಅಂದರೆ ಶುಕ್ರ ಪರಮೋಚ್ಚ, ಗುರು ಪರಮೋಚ್ಚ ಸ್ಥಾನ, ಸೂರ್ಯನು ಬುಧನು ಕರ್ಮಸ್ಥಾನದಲ್ಲಿ, ಸೂರ್ಯನು ಪರಮೋಚ್ಚ ಸ್ಥಾನ, ಕುಜನು ಪರಮೋಚ್ಚ ಸ್ಥಾನ, ಶನಿ ಪರಮೋಚ್ಚ ಸ್ಥಾನ, ಇಷ್ಟು ಅಂಶಗಳು ಯಾವತ್ತೂ ಇಲ್ಲವೇ ಇಲ್ಲ. ನಾವು ಇನ್ನೊಂದು 30-40-50 ವರ್ಷಗಳವರೆಗೂ ಅದೆಲ್ಲ ಚೆಕ್ ಮಾಡಿ ನಾವು ಇಟ್ಟಿದ್ದೀವಿ. ಎವ್ರಿಡೇ ಕುಂಡಲಿ, ಪ್ರತಿಯೊಂದು ದಿನದ ಕುಂಡಲಿಯನ್ನು ಈ ಅಂಶಗಳಲ್ಲೇ ಕೂಡಿ ಬರಲಿಲ್ಲ. ಒಂದು ರೀತಿಯಲ್ಲಿ ನೋಡೋಕೆ ಹೋದರೆ, ಒಂದು ವೇಳೆ ಇಷ್ಟೆಲ್ಲ ಅಂಶಗಳು ಕುಜನು ಪರಮೋಚ್ಚದಲ್ಲಿ ಕೂತು ಸಪ್ತಮದಲ್ಲಿ ಕೂತಿದ್ರೆ ಸಂಸಾರ ಜೀವನದಲ್ಲಿ ತೊಂದರೆ ಬರಬಹುದೋ? ಈ ಕಾಲದಲ್ಲಿ ಸಹಜವಾಗಿದೆ. 3 ತಿಂಗಳು ನೆಮ್ಮದಿಯಾಗಿ ಸಂಸಾರ ಮಾಡಿದ್ರೆ ಹೆಚ್ಚು ಅಂತ ಬಂದುಬಿಡ್ತು. ಹಂಗಾಗಿ ಈ ಕಾಲದಲ್ಲಿ ಅದರ ವಿಷಯಗಳನ್ನ ಬೇರೆ ರೀತಿ ಪರಿಹಾರಗಳು ಮಾಡ್ಕೋಬೇಕಾಗ್ತದೆ. ಆದರೂ ಐಶ್ವರ್ಯ ಅನ್ನುವ ರಾಹು ಕೂತಿರುವ ಸ್ಥಾನಕ್ಕೆ ಐಶ್ವರ್ಯ ಸ್ಥಾನವಾಯಿತು. ಆದ್ದರಿಂದ ಕೋದಂಡ ರಾಹುವ ಅನುಗ್ರಹ ಪರಿಪೂರ್ಣವಾಗಿದೆ ಜಾತಕದಲ್ಲಿ. ಹಂಗಾಗಿ ಒರಿಜಿನಲ್ ಜಾತಕವಿದು. ಕಾಲದಿಂದಲೂ ತಿಥಿ, ನಕ್ಷತ್ರ, ಚೈತ್ರ ಮಾಸ ಹಿಂಗೆಲ್ಲ ಉಂಟು. ಆದರೂ ಇನ್ನೊಂದು ವಿಷಯ ಏನಿದೆ ಅಂದರೆ, ಚೈತ್ರದಲ್ಲಿ ಮಗನು ಹುಟ್ಟಿದರೆ ತಂದೆ ಬೀದಿಯಲ್ಲಿ ಅಥವಾ ತೊಂದರೆಯಲ್ಲಿ ಇರುತ್ತಾನೆ ಅಂತ ಒಂದು ಮಾತು ಉಂಟು. ದಶರಥ ಚಕ್ರವರ್ತಿ ಬೀದಿಯಲ್ಲಿಲ್ಲ, ಆದರೂ ಮಗನು ಬಂದು ಕರ್ಮ ಮಾಡೋಕ್ಕಾಗಿಲ್ಲ. ಇದು ಚೈತ್ರ ಮಾಸದಲ್ಲಿ ಸೂರ್ಯ ಗ್ರಹ ಮೇಷರಾಶಿಯಲ್ಲಿದ್ದರೆ ಇಂಥದ್ದಾಗುತ್ತೆ ಅಂತ ಗ್ರಂಥಗಳಲ್ಲಿದೆ. ಈ ರೀತಿಯಾಗಿ ಶ್ರೀರಾಮಚಂದ್ರ ಮೂರ್ತಿಯಲ್ಲಿ ಎಲ್ಲ ಅಂಶಗಳು ಕೂಡಿ ಬಂದರು. ಕುಜನು ಸಪ್ತಮದಲ್ಲಿ ಇರೋದು ಮಾತ್ರನೇ ವಿವಾಹಕ್ಕೂ ತೊಂದರೆ, ಅಂದರೆ ವೈವಾಹಿಕ ಜೀವನಕ್ಕೂ ತೊಂದರೆ ಅಂತ. ಹಾಗಾಗಿ ನಾವೆಲ್ಲ ನೋಡಿದ್ದೀವಿ, ಕಥೆಗಳು ಕೇಳಿದ್ದೀವಿ. ರಾಮನಾಮವನ್ನು ನಾವು ಜಪ ಮಾಡುತ್ತಾ ಕೂತಿರ್ತೀವಿ. ಸ್ವಾಮಿ ಅನುಗ್ರಹ ಎಲ್ಲರಿಗೂ ಬರಲಿ.
ಇದನ್ನು ನಾವು ತಿಳ್ಕೊಳ್ಳೋಣ. ಹಂಗಾಗಿ ಯಾರ ಜಾತಕದಲ್ಲಿ ಯಾರು ಕುಜ ಸಪ್ತಮದಲ್ಲಿ ಕೂತಿದ್ರೆ ಪರಿಹಾರ ಮಾಡ್ಕೋಬೇಕು. ನಿಮ್ಮ ಜ್ಯೋತಿಷರು ಗುರುಗಳ ಹತ್ರ ಹೋಗಿ ಕೇಳಿಸ್ಕೊಳ್ಳಿ, ದೋಷವಿದೆಯಾ ಅಂತ. ಹುಟ್ಟು ಮಗು ಜಾತದಲ್ಲಿ ಇದ್ದರೂ ಅಲ್ಲಿಂದಲೇ ಒಂದು 6 ತಿಂಗಳಿಂದಲೇ